ಅವ್ನು ನರಸಾಪುರದಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲ ಒಂದು ವರ್ತೂರು ಪ್ರಕಾಶ್ ಸರ್ನ ಮತ್ತು ಮುನ್ಸಮ್ಮಿ ಸರ್ನ ಅವರು BJP ಒಂದು ಇದರಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದ. ಪ್ರತಿಯೊಂದು ವಿಚಾರದಲ್ಲಿ ಅವ್ರನ್ನ ಬಿಟ್ಟು ಯಾವುದೇ ಒಂದು ಇದನ್ನು ಮುಂದೆ ಮಾಡ್ತಾ ಇರಲಿಲ್ಲ. ಅವರು ಅಷ್ಟೇ ತುಂಬ ಇದರಲ್ಲಿ ಅವ್ರನ್ನ ನಡ್ಸ್ಕೊಂಡು ಬರ್ತಾಯಿದ್ರು, ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ರು. ಬಟ್ ಈ ಕೊಲೆ ಆಗಿರೋದು ತುಂಬ ದುರ್ದೈವವಾಗಿದೆ. ಬಟ್ ಚೆನ್ನಾಗೇ ಮಾತಾಡ್ತಾಯಿದ್ದೆ, ಯಾವಾಗಲೂ ಮಾತಾಡ್ತಾನೆ, ನನ್ನ ಜೊತೆ ಫೋನ್ ಕಾಲಲ್ಲಿದ್ದ, ಮಾತಾಡ್ತಾಯಿದ್ದ, ಹಂಗಣ ಹಿಂಗಂತ ಪ್ರತಿಯೊಂದು ವಿಚಾರನ ನನ್ನ ಹತ್ರ ಹಂಚ್ಕೊತಾ ಇದ್ದ. ಬಟ್ಟು ಏನಂತ ಹೇಳಿದ್ರೆ ಇದರಲ್ಲಿ ಆಗ ಪದೇ ಅವನ ವಿರುದ್ಧವಾಗಿ ಸಂತೋಷ್ ಎಂಬ ಆತನು ಫೇಸ್ಬುಕ್ಕಲ್ಲಿ ಅಶ್ಲೀಲವಾಗಿ ವಿಡಿಯೋಗಳನ್ನ ಲೈವ್ ಮುಖಾಂತರವಾಗಿ ಮಾತಾಡಿಕೊಂಡು ಬಿಡ್ತಾ ಇದ್ದ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದು ನಾನು 2-3 ಸರಿ ನೋಡಿದ್ದೆ ಲೈವಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ, ಮತ್ತು ಅವನಿಗೆ ನಾನು ಇನ್ಫಾರ್ಮು ಮಾಡಿದ್ದೆ, ನೋಡಪ್ಪ ಏನು ಇದು ಅದನ್ನು ಸ್ವಲ್ಪ ಸರಿಪಡಿಸ್ಕೊ, ಏನು ಈ ಥರ ಮಾತಾಡ್ತಾರೆ, ವರ್ತೂರು ಪ್ರಕಾಶ್ ಸರ್ ಬಗ್ಗೆ ಮಾತಾಡ್ತಾರೆ, ಮುನ್ಸಮ್ಮಿ ಸರ್ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಜೊತೆ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೋ ಅವ್ರ ಮುಖಾಂತರವಾಗೆಲ್ಲ ನಿನ್ನ ಬಗ್ಗೆ ಬ್ಯಾಡಾಗಿ ಮಾತಾಡ್ತಾರೆ, ಇದನ್ನೇ ತಿದ್ದುಕೋ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೆ. ಅಣ್ಣ ಅವರು ಹಂಗಣ ಹಿಂಗಣ ಅಂತ ನನ್ನ ಹತ್ರ ಮಾತಾಡಿದ್ದ. ಬಟ್ ಈಗಾಗಿರುವಂಥ ಕೊಲೆಗೆ ಯಾರ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಕೊಲೆಗೆ ಆಗಿರೋದಕ್ಕೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಹೇಳ್ಕೊತೀನಿ. ಇಲ್ಲ ಸರ್, ರೇಣುಕಾ ನೋಡಿ ಸರ್, ಅವರು ಪ್ರೀತಿ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ. ಮೊದಲನೇ ಮದುವೆ ಆಗಿತ್ತು ಅವ್ನು ನಮ್ಮ ರಿಲೇಷನ್ಗೆ. ಮದುವೆ ಆದಮೇಲೆ ಅವ್ರನ್ನ ಬಿಟ್ಟು ಆದಮೇಲೆ ಈ ರೇಣುಕಾ ಎಂಬ ಹುಡುಗಿನ ಕರ್ಕೊಬಂದು ಮತ್ತೆ ಮ್ಯಾರೇಜ್ ಮಾಡಿಕೊಂಡು ಮನೇಲಿ ತಂದು ಇಟ್ಕೊಂಡಿದ್ದ. 6 ವರ್ಷದಿಂದ ಜೀವನ ನಡೆಸ್ತಾಯಿದ್ರು. ಬಟ್ ಆ ಸಂತೋಷ ಅಂತ ಇದೆಯಲ್ಲ, ಅವನ ಮೊದಲನೇ ಹೆಂಡತಿ ಆ ಹುಡುಗಿ. ಇದಕ್ಕೋಸ್ಕರ ಅದು ಏನಾಗಿದೆ ಅಂತ ಕೂಡ ನಮಗೂ ಗೊತ್ತಾಗ್ತಾಯಿಲ್ಲ, ಫ್ಯಾಮಿಲಿಗೂ ಗೊತ್ತಾಗ್ತಾಯಿಲ್ಲ. ಬಟ್ ಮನೇಲಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೆ ಸರ್. ಹೌದು ಸರ್, ಮದುವೆ ಆಗಿದೆ.